माता की, छत्रपति शिवाजी महाराज की, विश्वगुरु बसवಣ್ಣवರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ, ಸಂತ ಸೇವಾಲಾಲ್ महाराज की, वीर रानी ಕಿತ್ತೂರು ಚೆನ್ನಮ್ಮ की, गो माता की, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ಹಡಪದ ಅಪ್ಪಣ್ಣವರಿಗೆ, ಅಂಬಿಗರ ಚೌಡೇನವರಿಗೆ, ಸಂಭಾಜಿ ಮಹಾರಾಜ್ ಅವರಿಗೆ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರಿಗೆ, ಇವತ್ತು ಬನ್ನಟ್ಟಿಯಲ್ಲಿ ನಮ್ಮ ಕಾಯಕ ಯೋಗಿ ಕೃಷಿಯ ಒಂದು ಸಂಶೋಧನೆಯನ್ನ ಮಾಡೋದ್ರ ಮೂಲಕ ರೈತರನ್ನ ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಕೃಷಿ ಕಾಯಕ ಮಾಡ್ತಿರುವಂತಹ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪುರ ಪ್ರವೇಶ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಎಲ್ಲ ಪೂಜ್ಯರ ಪರಮ ಪಾವನ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪುರ ಪ್ರವೇಶವನ್ನು ಮಾಡಿದಂಥ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗ ತಾನೇ ಮಾತನಾಡಿದಂಥ ಕರ್ನಾಟಕದ ಹಿಂದಿನ ಉಪಮುಖ್ಯಮಂತ್ರಿಗಳು ನಮ್ಮ ಹಿರಿಯರಾದಂಥ ಕೆ ಈಶ್ವರಪ್ಪನವರೇ, ನಮ್ಮ ಈ ಭಾಗದ ಜನಪ್ರಿಯ ಕಟ್ಟರ್ ಹಿಂದೂವಾದಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದು ಅಣ್ಣ ಸೌದಿ ಅವರೇ, ನಾನು ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಹೋದಾಗ ಅವರು IB ಒಳಗಿದ್ರು, ನಾನು IBಗೆ ಹೋದೆ. ಕೆಲವೊಂದು ನಮ್ಮ ಹಿಂದೂ ಕಾರ್ಯಕರ್ತರ ದವಾಖಾನಿಗೆ ಭೇಟಿ ಆಗಲಿಕ್ಕೆ ನಾವು ಹೋಗೋದಿತ್ತು. ನಾ ಕೇಳಿದೆ ಸಿದ್ದು ಅಣ್ಣ ಅವ್ರಿಗೆ, ನಮ್ಮ ಜೋಡ ಬಂದ್ರೆ ಏನಾರ ನಿಮ್ಗೆ ಸಸ್ಪೆಂಡ್ ಅದು ಮಾಡಿದ್ರೆ ಹೆಂಗ್ರಿ, ಬರ್ತಿರು ಇಲ್ಲ ಅಂತ ಕೇಳಿದೆ. ಸಿದ್ದು ಅಣ್ಣ ಸೌದಿ ಅವ್ರು ಏನು ಹೇಳಿದ್ರಂದ್ರ, ನಾನು 4 ಸಲ ನನ್ನ ಜನ ಆಶೀರ್ವಾದ ಮಾಡ್ಯಾರ, ಮುಂದೆ ಟಿಕೆಟ್ ಕೊಡ್ತಾರೋ ಅವ್ನ ಕಿಸೆದಾಗ ಇಟ್ಕೊಲ್ಯಾಕ, ಹಿಂದೂ ಧರ್ಮಕ್ಕಾಗಿ ದೇಶಕ್ಕಾಗಿ ಯಾವ ಮಕ್ಕಳಿಗೆ ಅಂಜುವುದಿಲ್ಲ ಅನ್ನುವಂಥ ಗಂಡದೆಯ ಶಾಸಕ ಸಿದ್ದು ಅಣ್ಣ ಸೌದಿ ಅವರೇ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ನಿರಾಣಿ ಅವರೇ, ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಮಾದೇವಪ್ಪಣ್ಣ ಯಾದವಾಡ್ ಅವರೇ, ನಮ್ಮ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಶ್ರೀಕಾಂತ್ ಜಿ ಕುಲಕರ್ಣಿ ಅವರೇ, ಮಹೇಶ್ ಕುಮಟಳ್ಳಿ ಅವರೇ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ತಂದೆ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಮಾಧ್ಯಮದ ಮಿತ್ರರೇ, ಈ ಶಕ್ತಿ ನೋಡಿದ್ರೆ ಪೂಜ್ಯರನ್ನ ಪುರ ಪ್ರವೇಶ ನೋಡ್ರಿ. ಯಾವಾಗಲೂ ಭಾರತದಾಗ ನಾವು ಜಲ್ದಿ ಹೇಳುವುದಿಲ್ಲ, ಕುಂಭಕರ್ಣರು ನಮಗೆ ಬಂದು ಹಾಕಿ ಒತ್ತಾಗನೇ ನಾವು ಹೇಳೋರು. ಯಾಕಂದ್ರೆ ನಮಗದು ಧರ್ಮ ದೇಶ ಯಾವಾಗ ಗುರ್ತಾಗುವುದು ಅಂದರೆ, ಇಂಥ ಘಟನೆಗಳನ್ನು ಇವತ್ತೇನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಏನು ಹೇಳ್ತಾರಪ್ಪ ನಮ್ಮ ಗುರುಗಳು, ಯಾರು ಬಸವಣ್ಣನ ತಗೊಂಡು ಬಸವಣ್ಣ ಪೇಟೆಂಟ್ ತಗೊಂಡವನಿಗೆ ಮಾಡ್ತಾರೆ ಕೆಲವು ಮಂದಿ. ಅವ್ರು ಯಾರು ಸ್ವಾಮಿಗಳು, ಅವ್ರು ಮಾರಿ ನೋಡಿದ್ರೆ, ಒಬ್ಬ ಸ್ವಾಮಿದು ಮಾರಿ ನೋಡಿದ್ರೆ ಆಯತ್ತು ಇಲ್ಲ ಕಮಾನಿ ಹೆಂಗೆ ಅದಾನ ನೋಡ್ರಿ ನೀವು. ಅವ್ನು ತೆಗೆದು ಈ ಹೆಸರು ಹಾಕಿಬಿಟ್ರೆ ಅವನಿಗೆ ಕಮಾನಿ ಹೆಂಗೆ ಕಾಣಿಸ್ತಾನ. ಅವ ಹೇಳ್ತಾನ, ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು, ಗಣಪತಿಯ ಪೂಜೆ ಯಾಕೆ ಮಾಡಬೇಕು. ಇನ್ನೊಬ್ಬ ಸ್ವಾಮಿ ಹೇಳ್ತಾನ, ವೀರಭದ್ರ ಗಿಡ್ಡನವನ್ನ ಯಾಕೆ ನಾವು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಧರ್ಮವನ್ನು ಹೊಗಳ್ತಾರ, ಇಸ್ಲಾಂ ಅಂದರೆ ಶಾಂತಿ, ಜಕಾತ್. ಬಪ್ಪರೆ ಸ್ವಾಮಿ. ಇನ್ನೊಬ್ಬ ಸ್ವಾಮಿ, ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಇದೆ,
ಹೆಂಗಂದ್ರ ಅವರು ಮಣ್ಣಾಗಿಡ್ತಾರತ್ತ, ನಾವು ಮಣ್ಣಾಗಿಡ್ಕೋತೀವತ್ತ. ಅವರು ಬಸವಣ್ಣ 2 ಲಗ್ನ ಆಗ್ಯಾರ್ತ, ಅದಕ್ಕೆ ಅವ್ರು 4 ಲಗ್ನ ಆಗ್ತಾರತ್ತ. ಇವು ಇವು ಹೆಂಗ ಅಸಂಬದ್ಧವಾದಂಥ ನೋಡ್ರಿ. ಎಲ್ಲಿಯವರೆಗೆ ನಾವು ಕುಂತು ಕನೇರ ಮಠದ ಸ್ವಾಮಿಗಳು ಏನು ತಪ್ಪು ಮಾತಾಡ್ಯಾರ, ನೀವು ಏನು ಮಾತಾಡಿರೋದಕ್ಕೆ ಉತ್ತರ ಕೊಟ್ಟಾರ? ಸವಾಲ್ ಜವಾಬ್ ಇರುವುದೇ ಇಲ್ಲ. ನಾ ಮೊನ್ನೆ ವಿಧಾನಸಭಾದಾಗ ಸಿದ್ದರಾಮಯ್ಯರು ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೈತ್ರಿ ಸಿದ್ದರಾಮಯ್ಯನವ್ರ ಕೇಳಿದೆ. ಮಿಸ್ಟರ್ ಯತ್ನಾಳ್, ಆರ್ಟಿಕಲ್ 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 ಹೇಳ್ರಿ, ಅದು ಎಲ್ಲ ಆರ್ಟಿಕಲ್ದಾಗ ಸುಡುಗಾಡ ಐತೆ. ಹೆಂಗೆ ನೋಡುದು ಪೇಜ್ ಓಡಿಸೋದು ಇದೇ ನಡೀತು. ಅಲ್ಲಿಂದ ರಾಯರೆಡ್ಡಿ ಬಂದ, ಅವಂಗೆ ತೆಗೆದು ಕೊಟ್ಟ, ಇದು ಅಲ್ಲೋ ಇದೇ ನಡೀತು. ನೋಡ್ರಿ, ಸಂವಿಧಾನ ಮಾತಾಡ್ತೀರಿ, ನೀವು ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಾಕತ್ತೀರಿ ಅಂತೇಳಿ ಕೇಳುವಂತ ಶಕ್ತಿ ನಾವು ಇರದೇ ಇದ್ರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಾಕ್ ಚಾಲೂ ಮಾಡಿದ್ವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಂಗೆ ಆ ಸ್ವಾಮಿಗಳಿಗೆ ಬೈಲಾಕತ್ತೆ. ಈ ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ, ಸನಾತನ ಇದು ಕ್ಯಾಮಿ ಹಾಕೊಂಡು ಹಸಿರು ಹಾಕೊಂಡು ಅಡ್ಡಾಡ್ರಲ್ಲ, ಅದೇನು ಇದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಪಕ್ಕೀರರು. ಪಕ್ಕೀರ್ರಾಗರಿ ಒಂದು ಯಾವ್ದು ನವಿಲಿಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ. ನೀವು ನಮ್ದ್ರಾಗ ಯಾಕ? ಅವತ್ತು ಹಿಡಿದು ಒಬ್ಬ ಸ್ವಾಮಿಯರು ಮಾತಾಡೇನನ್ರಿ, ಅವ ಎಲ್ಲದನವ ನಿಜಗುಣಾನಂದ ಎಲ್ಲರ ಕ್ವಾಯಿಂಕಂದಾನ. ಇನ್ನೊಬ್ಬವ ಶಾನೆಹಳ್ಳಿ ಎಲ್ಲರ ಕ್ವಾಯಿಂಕಂದಾನ. ಈ ನಮ್ಮಲ್ಲಿ ಒಂದು ಕೆಟ್ಟ ಚಟ ಐತ್ರಿ ಗುರುಗಳ. ಗೌಡ್ರ ಬುದ್ಧಿ ಹೇಳೋರು ಭಾಳ ಶಾಣೆ, ನಮ್ಮ ಸುತ್ತಮುತ್ತಿದ್ದವ್ರು. ಗೌಡ್ರ, ರಾಡ್ಯಾಗ ಯಾಕೆ ಕಲ್ಲು ಹೋಗೋದು? ಮೈ ಕೆಸರು ಮಾಡ್ಕೊತೀವಿ ಅಪ್ಪರ ಮಕ್ಳು, ಇದು ಕೆಲಸ ಮಾಡ್ಲಾರ್ದವ್ರು. ನನ್ನ ತತ್ವ ಏನಂದ್ರ, ರಾಡ್ಯಾಗ ಹಾಕಿ ಕೆಸರಾಗ ಬೀಳಿ ಗಟರಾಗ ಬೀಳಿ ತಿರುಗಾಡಿ ಹೊಡೆದು ಮೆತ್ತಗೆ ಮಾಡಿ ಗಂಗಾ ನದಿ ಒಳಗೆ ಜಳಕ ಮಾಡ್ರಿ, ಎಲ್ಲ ಸುದ್ದ ಆಗಿಬಿಡ್ತಾರೆ. ಇದು ಬೇಕೇ ನಮ್ಮ ಸಿದ್ದಣ್ಣವ್ರು ಹೇಳ್ದಂಗ ಒದಿತೀನಂದ್ರೆ ಅನ್ಸುತ್ತಾರೆ. ಈಗ ಎಲ್ಲರ ಗಾಂಧಿ ಹಂಗ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರ ಬಾಯಿ ಮುಚ್ಕೊಂಡೆ ಭಾರತದ ಪರಿಸ್ಥಿತಿ ಹಿಂಗಾಗೈತಿ. ನಾವಿವತ್ತು ಯಾರನ್ನ ನೆನೆಸ್ಬೇಕಪ್ಪ? ಯಾರು ಸತ್ಯವತ್ತು ಹೇಳಿದ್ರಪ್ಪ ಅಂದ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಎಷ್ಟು ಕ್ಲಿಯರ್, ಎಷ್ಟು ಓಪನ್ ಆಗಿ ಹೇಳ್ಯಾರ, ಯಾರೂ ಹೇಳಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು ಎರಡು ಮಾಡೋದಿದ್ರ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳ್ದ, ನೆಹರು ಯಾರು ಹೇಳಿದ್ರ? ಅಂಬೇಡ್ಕರ್ ಅವ್ರು ಹೇಳಿದ್ರು. ಅವ್ರ ಮುಂದೆ ಏನು ಬರೀತಾರೆ ಗುರ್ತತನೋ? ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ, ಮತ್ತೊಂದು ಧರ್ಮದವ್ರನ್ನ ಅವರೆಂದೂ ಒಪ್ಪುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ಮರ ತಿಳ್ಕೋದಿಲ್ಲ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತ ಹೇಳಿ ಯಾರು ಹೇಳಿದವರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನು ನಡೆದೈತೆ ನಮ್ಮ ದೇಶನ? ಶಿವಾಜಿ ಮಹಾರಾಜರ ಮೆರವಣಿಗೆ ಮಕ್ಕಳು 200 ಮಂದಿ ಒಳಗೆ ಕುಂಡಿರ್ತಾರೆ. ನಮ್ಮ SP ಹೇಳ್ತಾನ, ನನಗೊಂದು ನಮ್ಮ ಆಫೀಸರ್ಗೆ 2 ಕಲ್ಲುಗಳು ಬಂದವು. ಆ SP ಎಣಶಾನ ಕಾಣಿಸ್ತೈತಿ, ಇಷ್ಟೇ 2 ಕಲ್ಲಿಟ್ಟಾರ ನೋಡಿ. ಎಷ್ಟು ಒಬ್ಬ IPS ಅಧಿಕಾರಿಯಾಗಿ ಅದು ಸಣ್ಣ ಕಲ್ಲು ಏನಂತ ಚಪ್ಪಲಿ ಎಸಿತಾರಲ್ಲ, ಆ 200 ಮಂದಿ ಅದಕ್ಕೆ ಕೂತಿದ್ರಪ್ಪ. ನಮ್ಮ ಮೆರವಣಿಗೆ ಬರ್ತೈತೆ ಅಂದ್ರೆ ಆ ಮಸೂತಿಗಳನ್ನೆಲ್ಲ ಖಾಲಿ ಮಾಡ್ಬೇಕು, ಕಿಲಿ ಹಾಕ್ಬೇಕಿನ್ ಮ್ಯಾಗ. ಅಲ್ರಿ, ನೀವು 5 ಸಲ ದಿನ ಒದರ್ತಿರಲ್ಲ, ಶಂಕ ಹೊಡಿತಿರಲ್ಲ, ನಮಗೂ ತ್ರಾಸ ಆಗುದಿಲ್ಲ. ಈಗ ಎಲ್ಲಿ ತನಕ ಬಂದಾರಂದ್ರೆ ಆ ಗಂಟಿ ಶಬ್ದ ಕೇಳುವುದಾಗುದಿಲ್ಲ. ಒಬ್ಬ ಕಂಪ್ಲೇಂಟ್ ಕೊಟ್ಟಾನ ಮೊನ್ನೆ. ನೀವು ವಿಚಾರ ಮಾಡ್ರಿ,
ಈಗ 15-17% ಅದಾರಂದ್ರೆ ಈ ಪರಿಸ್ಥಿತಿ ಐತಿ. ನೀವೆಲ್ಲರೂ 40-50 ಆಯ್ತಂದ್ರೆ ನೀವು ಯಾರು ಗಂಟಿನ ಹೊಡಿಲಕ್ಕಾಗೋದಿಲ್ಲ, ಕುಂಕುಮನ ಹಚ್ಕೊಳಕ್ಕಾಗೋದಿಲ್ಲ, ಭಂಡಾರ ಹಚ್ಕೊಳಕ್ಕಾಗೋದಿಲ್ಲ. ಈ ದೇಶದಾಗ ಒಂದು ಮೂರ್ತಿ ಉಳಿದಿಲ್ಲ. ಅವ್ರು ಏನು ಹೇಳಿದ್ರು ಅವರು ಕ್ಲಿಯರ್ ಐತೆ, ಅವ್ರ ಧರ್ಮನೇ ಹೇಳ್ತದ ನಾವೆಲ್ಲ ಕಾಪಿರ್ರು, ನಾವು ಎಲ್ಲಿ ಎದ್ರಿಗೆ ಬರ್ತಾನೆ ಹೊಡೀರಿ ಕಡೀರಿ. ಈ ರೀತಿ ನಮ್ಮ ದೇಶದಲ್ಲಿ ಇವತ್ತು ಅಶಾಂತಿ. ಅದರ ಕರ್ನಾಟಕದಾಗಂತರೂ ನೀವು ಅವ್ರದೇ ಸಾಬ್ರ ಸರ್ಕಾರ ಅದು. ಅಲ್ಲಿ ಯಾರು ಹಿಂದೂಗಳದ್ದು ಏನೂ ಇಲ್ಲ. ಮ್ಯಾಗ ನಾವು ಸಿದ್ದಣ್ಣ ಸೌದಿಯವ್ರು ನಾವೆಲ್ಲ ಮ್ಯಾಗ ಗ್ಯಾಲರಿಯಾಗ ನೋಡ್ತೀವಿ ಅಪ್ಪರ, ಬರೇ ಗಡ್ಡ ಬುರ್ಕಾನೆ ಕೂತಿರ್ತಾವೆ ಪೂರ್ತಿ ವಿಧಾನಸೌಧ ಗ್ಯಾಲರಿ. ಎಲ್ಲಿಗೆ ಬತ್ತು ನಮ್ಮದು? ಪೊಲೀಸರಿಗೆ ಅಂಜಿಸ್ತಾರೆ. ಪೊಲೀಸರಿಗೆ ವಿಧಾನಸಭೆಯಲ್ಲಿ ಹೊಡಿಲಕ್ಕೆ ಹೋಗ್ತಾರೆ, ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಏನೂ ಆಗ್ತಾ ಇಲ್ಲ ಈ ರಾಜ್ಯದಲ್ಲಿ. ಎಲ್ಲಿವರೆಗೆ ನಮ್ಮ ಸನಾತನ ಧರ್ಮ, ನಾವಂತರೂ ಈಶ್ವರಪ್ಪನವರು, ಸಿದ್ದಣ್ಣವರು, ಅವ್ರು ಕೆಲವೊಂದು ಮಂದಿ ಇದ್ದೀವಿ. ಮುಂದೆ ನಾವು ಏನು ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ನಮ್ಮ ಧರ್ಮ, ನಮ್ಮ ದೇಶಕ್ಕಾಗಿ ಯಾವುದೇ ತ್ಯಾಗ ಆದರೂ ಸಿದ್ಧಲ್ಲ, ನಾವು ತಯಾರಾಗಿಬಿಟ್ಟಿದ್ದೀವಿ. ಒಂದು ವೇಳೆ 2028ಕ್ಕೆ ಬದಲಾವಣೆ ಆಯ್ತಂದ್ರೆ ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗದವ್ರ ಏನದಾವಲ್ಲ ಮಸೂತಿಗಳು ಡಮಾರ್. ಮಕ್ಕಳು ಇಲ್ಲಿಗೆಲ್ಲ ಸರ್ಕಾರಿ ಜಾಗದಾಗ ಮಸೂತಿ ಕಟ್ತಾರ, ಪುಕ್ಕಟ್ ನೀರು ತಗೋತಾರ, ಪುಕ್ಕಟ್ ಕರೆಂಟ್ ತಗೋತಾರ, ಪುಕ್ಕಟ್ ತೊಳ್ಕೋತಾರ. ತೊಳ್ಕೊಂಡು ನಮ್ಮ ದೇಶದ ಅನ್ನ ತಿಂದು ಅವ್ರು ಇಷ್ಟು ಧೈರ್ಯ ಐತಂದ ಮ್ಯಾಗ ಕನೇರಿ ಅಪ್ಪ ಅವ್ರು ಮಾತಾಡಿದ್ರೊಳಗೆ ಏನು ಸುಳ್ಳೈತಿ? ಮೊದಲು ನಮ್ಮ ಸ್ವಾಮಿಗಳನ್ನ ರಿಪೇರಿ ಮಾಡ್ಬೇಕಾಗೈತೆ ಅಲ್ಲೆಲ್ಲೆಲ್ಲ. ಇವು ಹಾದಿ ಬಿಟ್ಟಾವೆ. ಈಗ ಬರೋಬ್ಬರಿ ರಿಪೇರಿ ಆಗ್ಯಾರ ಸ್ವಲ್ಪ. ಈಗ ಎಲ್ಲರಿಗೂ ಒಂದು ಕಡೆ ಕೊಯ್ಕಲ್ದ ಅಂದಾರ. ಯಾಕಲ್ಲ ಆಗ್ಯಾರ? ಇಲ್ಲೇನು 300 ಜನಕ್ಕಿಂತ ಹೆಚ್ಚೇನು ಸ್ವಾಮೀಜಿ ಅದಾರಲ್ಲ, ಅವಾಗ ಏನಾಗ್ಬಿಟ್ಟಿತ್ತು, ಕೆಲವೊಂದು ಸ್ವಾಮಿಗಳು ಮಾತಾಡು ಪಾಪ ಅವ್ರು ಏನು ತಮ್ಮ ಮಠ ಆಯ್ತು, ತಪಸ್ಸಾಯ್ತು, ತಮ್ಮದು ಪೂಜೆ ಆಯ್ತು, ಪುನಸ್ಕಾರ ಆಯ್ತು, ಇದು ಬಿಟ್ರೆ ಯಾಕಪ್ಪ ನಮ್ಗೆ ಹೊರಗಿಂದಲ್ಲ ಹಂಗೆ ನಡೀದಿಲ್ಲ. ಇನ್ನು ಮ್ಯಾಗ ನಮ್ಮ ಧರ್ಮಕ್ಕೆ ಬೈದ್ರೆ ಅವ್ರು ಏನೇನು ಮಾತಾಡಿದ್ರಲ್ಲ ಶಾಂತಿ ತಂದವ್ರು ಮನೆ ಚಪ್ಪಲ್ ಹೋಗದಾಗ ಎಲ್ಲಿ ಹೋಗಿದ್ರು ಅವರು ಮತ್ತೆ ಖಂಡಿಸ್ಬೇಕಾಗಿತ್ತಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಇದು ಒಂದು ಅದೃಶ್ಯ ಕಾಡು ಸಿದ್ದೇಶ್ವರ ಮಠದ ಪೂಜ್ಯರ ಒಂದು ಪುರ ಪ್ರವೇಶದ ಮೂಲಕ ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನ ಧರ್ಮವನ್ನು ಉಳಿಸುವಂತ ಸರ್ಕಾರ 2028ಕ್ಕೆ ಬರಬೇಕು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳುವ ಮಂದಿ ಬರಬಾರ್ದು. ಏನಾದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 2ನೇ ಸಲ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 3ನೇ ಸಲ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಒಬ್ಬ ಗೃಹ ಮಂತ್ರಿ ಕೇಳಿದೆ ನಾವು ವಿಧಾನಸಭಾದಾಗ, ನಿನಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಕ ಬಂದವ್ರ ಮ್ಯಾಗ ಕಠಿಣ ಕ್ರಮ ತಗೋಲಿಕ್ಕಂದ್ರ ಎದಕ್ಕೆ ಕಿಸಿಲಾಕ ನೀ ಗೃಹ ಮಂತ್ರಿ ಇದಿ ಹೇಳತ್ತ? ಏನು ಮಾಡಲಿ ಎತ್ ನಾಡ್ರಿ? ಯಾವ ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ. ಮತ್ತೆ ಅದಕ್ಕೆ ಕಿಸಿಲಾಕದೀವ? ಅರಣ್ಯರು ತಗೋ, ಕಂದಾಯರು ತಗೋ, ಸುಡಗಾಡಿ ಯಾಕಡೆ ಹೋಗು. ನೋಡ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀನತ್ತಾರೆ. ಈ ರೀತಿ ಕನೇರಿ ಮಠ ಸ್ವಾಮಿಗಳನ್ನ ಎಷ್ಟು ಒಂದು ಅಪರಾಧಿ ಸ್ಥಾನದಾಗ ನಿಂದಿರ್ಸಿದ್ರು. ಹೈಕೋರ್ಟ್ನಾಗ, ಸುಪ್ರೀಂ ಕೋರ್ಟ್ನಾಗ ಏನೋ ನ್ಯಾಯ ಕೊಡುವಂಥ ಒಬ್ಬ ಪುಣ್ಯಾತ್ಮ ಅಲ್ಲೊಬ್ರು ಹೈಕೋರ್ಟ್ನಾಗ ಬಂದ್ರಂತೇಳಿ ಸುಮಾರು 98 ಪೇಜದ ಒಂದು ಜಜ್ಮೆಂಟ್ ಬರೆದ್ರು. ಆ ಜಜ್ಮೆಂಟು ಇಡೀ ಭಾರತದಲ್ಲಿ ಒಂದು ದಾಖಲೆ, ಅದೊಂದು ಫಾಲೋ ಮಾಡುವಂಥ ಜಜ್ಮೆಂಟನ್ನು ಬರೆದಂಥ ನ್ಯಾಯಾಧೀಶರು ಇವತ್ತು ನಮ್ಮ ಗುರುಗಳಿಗೆ, ಹಿಂದೂ ಧರ್ಮವನ್ನು ಉಳಿಸಿದಂಥವ್ರಿಗೆ ನಾನು ಶರಣಾರ್ಥಿ ಹೇಳಬೇಕಾಗ್ತದೆ. ನ್ಯಾಯಾಂಗನೂ ನಮ್ಮ ಪರವಾಗಿ, ನಾವೇನು ಮತ್ತೊಂದವರು ಹಿಂಸೆ ಮಾಡಿಲ್ಲ, ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಗುರುಗಳು. ನೋಡ್ರಿ, ಅವ್ರು ಯಾರು ಹೆಂಗೆ ಮಾತಾಡ್ತಾರೆ ಹಂಗೆಲ್ಲೇ ಮೆಟ್ಲೆ ಹೊಡಿಬೇಕು. ಮೆಟ್ಟ ಹಂಗೆ ಮಾತಾಡಿದವ್ರಿಗೆ ಮೆಟ್ಲೆ ಹೊಡಿಬೇಕಂತ ಅವ್ರು ಏನು ಅಂತಾರಲ್ಲ, ಅದು ಬರೋಬ್ಬರಿನೇ ಐತಿ. 100ಕ್ಕೆ 100 ನಾವು ಸಮರ್ಥನೆ ಮಾಡ್ತೀನಿ. ಇನ್ನು ಮ್ಯಾಗನೂ ಅಪ್ಪರ ಬಿಡಬೇಡ್ರಿ ಸಡ್ಲ.
ಎಲ್ಲರೂ ಮಾತಾಡಕ್ಕೆ ಚಾಲು ಮಾಡ್ರಿ. ಇವ್ರು ಬರೇ ಸಿದ್ದರಾಮಯ್ಯ ಬಲ್ಲಿ ಹೋಗೋದು, ಮನೆಗೆ ಕೊಡೋದು, ಬಸವಣ್ಣನ ಫೋಟೋ ಕೂಡ್ಸ್ರಿ, ಬಸವಣ್ಣನ ಅದನ್ನು ಮಾಡ್ರಿ. ಇವರು ಲಿಂಗಾಯತ ಧರ್ಮ, ವೀರಶೈವ ಬ್ಯಾರೆ ಅನ್ನುವಂಥದ್ದು ಹಚ್ಚಿ ಈಗ ಯಾರು ಲಿಂಗಾಯತ ಧರ್ಮತ್ ಮಾತಾಡಕತ್ತಾರೇನ್ರಿ ಕರ್ನಾಟಕದಾಗ? ಈಗೆಲ್ಲ ಬಿಟ್ಬಿಟ್ಟಾರ. ಅವ್ರಿಗೆ ಹೇಳಿವಿ ನಾವು, ನೀವೇನಾರಿ ನಮ್ಮ ಮಾತಾಡಿದ್ರಿ ನಿಮ್ಮ ಬಂಡವಾಳ ತೆಗಿತೀವಿ ಅಂದ ಮ್ಯಾಗ ಈಗ ಲಿಂಗಾಯತ ಧರ್ಮದವ್ರು ಟುಸ್ಸಾಗ್ಯಾರ, ಎಲ್ಲ ಟುಸ್ಸಾಗ್ಯಾರ. ಇಲ್ಕಂದ್ರೆ ಹೋಗೋಣನೇ ಒಂದು ಸಿದ್ದರಾಮಯ್ಯ ಒಂದು ಮನೆ ಕೊಡೋದದ, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂದ್ರೆ ವೀರಶೈವ ಲಿಂಗಾಯತ ಇದು ಎಲ್ಲ ಒಂದೇ. ನಾವೆಲ್ಲ ಸನಾತನ ಧರ್ಮದ ತಳಹದಿಯ ಮೇಲೆ ಭಾರತ ಇದೆ. ಆ ಸನಾತನ ಧರ್ಮ ಉಳಿಕ್ಕಾಗಿ ಇವತ್ತೇನು ಕನೇರಿ ಶ್ರೀಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸೈನ್ಯ ಇವತ್ತು ತಯಾರಾಗಿದೆ ಮಠಾಧೀಶರದು. ಇದನ್ನು ನೋಡಿಬಿಟ್ರೆ ಸಾಕು, ಅವ್ರ ಏನು ಮಾತಾಡೋರು ಅದಾರಲ್ಲ, ಏನೂ ಮಾತಾಡೋದು, ಕೆಲವು ಮಾತಾಡ್ತಿರ್ತಾರೆ, ಕುಂಕುಮ ಹಂಚ್ಕೊಂಡವ್ರು ಹೊಡೀರಿ ಬಡ್ರಿ ಅಂತಾರೆ. ಬಾ ಮಗನೇ, ನಾನು ದಿನ ಕುಂಕುಮ ಹಂಚ್ಕೊಂಡು ಅಡ್ಡಾಡ್ತೀನಿ. ಯಾರ ಅಪ್ಪಗೆ ಯಾವ ಹುಟ್ಟಿದ್ದಂದ್ರೆ ಅವ್ನು ಬಂದು ನಾನು ಕುಂಕುಮ ಹೊಡಿದು ತೋರಿಸಲಿ. ಈ ರೀತಿ ಧರ್ಮ ವಿರೋಧಿ ಮಾತುಗಳನ್ನು ಹೇಳಿದಾಗ ನಾವು ಸುಮ್ಕೊಂಡ್ರದು ಬೇಡ. ನಾವು ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ನಾವು ಜಾತಿಯಿಂದ ಇವತ್ತೇನು ಹೊಡಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೆಟ್ಟಿ ನಿಂತು ಮುಂದಿನ ದಿವಸ ಇಡೀ ಸಮಾಜ ಒಂದಾಗಿ ಬಿಡ್ಬೇಕಂತೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಿದ್ರು, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿದೆ ನವಭಾರತದ ಲೀಲೆ. ನಾನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನೀವಿರ್ತೀರೋ ಬಿಡ್ತೀನೋ ಗೊತ್ತಿಲ್ಲ, ಭಗವಾ ಧ್ವಜ ನಿರಂತರವಾಗಿ ಹಾರಾಡ್ತಿರ್ಬೇಕು ಅಂತೇಳಿ ಆ ಭಗವಾ ಧ್ವಜದ ಸಲುವಾಗಿ ಇಡೀ ರಾಜ್ಯವನ್ನು ಸುತ್ತಿ ಹಿಂದೂಗಳನ್ನು ಜಾಗೃತ ಮಾಡ್ತಕ್ಕಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ, ಈಗ ಕನೇರಿ ಪರಮ ಪೂಜ್ಯರು ಮಾತನಾಡೋಕ್ಕಿಂತ ಮುಂಚೆ ನೇಕಾರ ಸಂಘದ ಒಂದು ಫೋಟೋವನ್ನು ಬಿಡುಗಡೆಗೊಳಿಸಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕನೇರಿ ಶ್ರೀಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಾವರ್ಲೂಮ್ ನೇಕಾರ ಸೇವಾ ಸಂಘ ರಬಕವಿ ಬನಟ್ಟಿ ಇದರ ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಚಪ್ಪಾಳೆಗಳ ಮೂಲಕ ಮತ್ತೆ ಆ ನೇಕಾರರಿಗೆ ಹೆಚ್ಚಿನ ಶಕ್ತಿ ಸಿಗಲಿ, ಭಗವಂತ ಅವ್ರಿಗೆ ಹೆಚ್ಚಿನ ಉದ್ಯೋಗ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಕೊಡಲಿ, ಅವ್ರ ನೇದಂಥ ಸೀರೆಗಳು ಮಾರಬೇಕು ಅಂತಕ್ಕಂಥ ಭಗವಂತನಲ್ಲಿ ನಾವೆಲ್ಲರೂ ಕೇಳ್ಕೊಳ್ತಾ ಆ ಎಲ್ಲ ನೇಕಾರ ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ನೇಕಾರ ಬಂಧುಗಳ ಪರವಾಗಿ ಕನೇರಿ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ವತಿಯನ್ನು ನೇಕಾರ ಸೇವಾ ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಎಲ್ಲ ನೇಕಾರ ಬಂಧುಗಳಿಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಯುವ ಮೋರ್ಚಾ ತಂಡದವರು ವಿಜಯಪುರದ ಶಾಸಕರಾದಂಥ ಸನ್ಮಾನಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆದಷ್ಟು ಬೇಗನೆ ಸನ್ಮಾನ ಮಾಡಿ ವೇದಿಕೆಯಿಂದ ನಿರ್ಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕ್ರಾಂತಿಯೋಗಿ ತಮ್ಮ ಇಡೀ ಜೀವನವನ್ನು ಸನಾತನ ಧರ್ಮಕ್ಕಾಗಿ, ಸನಾತನ ಧರ್ಮದ ಹಿತಕ್ಕಾಗಿ, ಆಧ್ಯಾತ್ಮದ ಹಿತಕ್ಕಾಗಿ